ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಮನೋಗ್ ನನಗೆ ಫ್ಯಾನ್ಸಿ ಫುಡ್ ಅಂದರೆ ತುಂಬ ಇಷ್ಟ. ಮಳೆ ಬಂತು ಅಂದರೆ ಸಾಕು, ನನ್ನ ಹತ್ರ ಬಂದ್ಬಿಟ್ಟು ಅಮ್ಮ ಆ ಅಡುಗೆ ಮಾಡಿಕೊಡಿ, ಅಮ್ಮ ಈ ಅಡುಗೆ ಮಾಡಿಕೊಡಿ ಅಂತ ಲಿಸ್ಟೇ ಕೊಟ್ಬಿಡ್ತಾಳೆ. ಹಾಗಾಗಿ ನಾನಿವತ್ತು ಪನ್ನೀರ್ ಮೇಥಿ ಮಲೈ ಮಟರ್ ಮಾಡ್ತಾಯಿದ್ದೀನಿ. ಮಾಡೋದು ತುಂಬ ಈಸಿ, ವೆರಿ ಟೇಸ್ಟಿ ಕೂಡ. ಮಕ್ಕಳು ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ, ಹೆಲ್ದಿ ಕೂಡ. ಬನ್ನಿ ಇದಕ್ಕೆ ಏನೇನು ಬೇಕೋ ಎಲ್ಲ ನೋಡ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, 2 ಕಟ್ಟು ಮೆಂತ್ಯ ಸೊಪ್ಪು ನೀಟಾಗಿ ತೊಳೆದಿಟ್ಕೊಳ್ಳಿ, ಸ್ವಲ್ಪ ಬಟರು, ಅಮೂಲ್ ಫ್ರೆಶ್ ಕ್ರೀಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 10 ಗೋಡಂಬಿನ ನೆನೆ ಹಾಕ್ಕೊಳ್ಳಿ, 1 ಪ್ಯಾಕೆಟ್ ಪನ್ನೀರು. ಇದು 4 ಜನಕ್ಕೆ ನೀವು ಸಫಿಷಿಯೆಂಟಾಗಿ ಊಟ ಮಾಡ್ಬೋದು. ಖಾರ ಕಡಿಮೆ ತಿನ್ನೋರು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಪ್ಯಾನ್ಗೆ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಗೋಡಂಬಿ ಹಾಕಿ 10 ನಿಮಿಷ ಬೇಯಿಸಬೇಕು. ಲಿಡ್ನ ಮುಚ್ಚಿ ಬೇಯಿಸಿ, ಆವಾಗ ಬೇಗ ಬೇಯುತ್ತೆ. ನೋಡಿ, 10 ನಿಮಿಷ ಆದಮೇಲೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಗೋಡಂಬಿದು ನೋಡಿ ಕಲರ್ ಚೇಂಜ್ ಆಗಿದೆ. ಸಾಕು ಇಷ್ಟು ಬೆಂದಮೇಲೆ. ಈಗ ನಾವು ಇದನ್ನು ಒಂದು ಪಾತ್ರೆಗೆ ಸೋರಾಕೊಬೇಕು. ಯಾಕೆಂದರೆ ಇದ್ರದ್ದು ನೀರನ್ನ ನಾವು ಉಪಯೋಗಿಸಲ್ಲ. ಆ ನೀರನ್ನ ಗ್ರೇವಿಗೆ ಹಾಕಿದ್ರೆ ಗ್ರೇವಿ ಈರುಳ್ಳಿ ಸ್ಮೆಲ್ ಬಂದುಬಿಡುತ್ತೆ, ಅದಕ್ಕೇ. ಸೊ ಇದು ತಣ್ಣಗೆ ಆಗೋ ಗಂಟ ನಾವು ಮೆಂತ್ಯ ಸೊಪ್ಪನ್ನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಯಾವ ಮಕ್ಕಳು ಸೊಪ್ಪು ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಸೊಪ್ಪು ತಿಂತಾರೆ, ಟೇಸ್ಟಿಯಾಗೂ ಇರುತ್ತೆ. ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಬೆಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಯಾಕೆಂದರೆ ಬರೀ ಬೆಣ್ಣೆನ ಬಿಸಿ ಮಾಡಿದ್ರೆ ಸೀಕೊಂಬಿಡುತ್ತೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ. ಬೆಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ತುಂಬ ಬಿಸಿ ಮಾಡಬೇಡಿ ಬೆಣ್ಣೆನ, ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಂಗೆ ಸೀಕೊಂಬಿಡುತ್ತೆ. ಸೊ ಇದು ಗಮ್ಮನ್ನ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನ್ಯಾ ಮಸಾಲೆನೂ ಹಾಕಂಗಿಲ್ಲ, ವೆರಿ ಈಸಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲ ಅಂತಂದರೆ ಮೆಂತ್ಯ ಸೊಪ್ಪು ಕಹಿ ಬಂದ್ಬಿಡುತ್ತೆ. ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನ ಲೋ ಫ್ಲೇಮಲ್ಲೇ ಈ ಥರ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನಾವು ಬೇಯಿಸಿಟ್ಕೊಂಡಿದ್ದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ ಎಲ್ಲ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ.
ನೋಡಿ, ಇದನ್ನು ಪೇಸ್ಟ್ ಮಾಡಬೇಕಾದ್ರೆ ನಾವು ನೀರು ಹಾಕ್ಕೊಳ್ಳೋಣ. ಈರುಳ್ಳಿ ನೀರನ್ನ ನಾವು ಉಪಯೋಗಿಸೋದಿಲ್ಲ, ನಾನು ಆಗಲೇ ಹೇಳ್ದಂಗೆ ಸ್ಮೆಲ್ ಬರುತ್ತೆ. ಹಾಗಾಗಿ ಪ್ಲೇನ್ ವಾಟರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಪೇಸ್ಟ್ ಆಗಿದೆ. ನೋಡಿ, ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಈ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕೆ ಬಿಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪನ್ನ ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕೆಂದರೆ ಈ ಗ್ರೇವಿಗೆ ಉಪ್ಪು ಜಾಸ್ತಿ ಇಡ್ಸಲ್ಲ, ಸಾಂಬಾರು ರೀತಿ ಉಪ್ಪು ಇಡ್ಸೋದಿಲ್ಲ. ಹಾಗಾಗಿ ಬೇಕು ಅಂದರೆ ನೀವು ಆಮೇಲೆ ಆ್ಯಡ್ ಮಾಡ್ಕೊಬೋದು. ಲಿಡ್ನ ಕವರ್ ಮಾಡಿ 10 ನಿಮಿಷ ಗ್ರೇವಿನ ಕುದಿಯೋಕೆ ಬಿಡಿ. ನೋಡಿ, ಗ್ರೇವಿ ಚೆನ್ನಾಗಿ ಕುದೀತಾ ಇದೆಯಲ್ಲ, ಇದಕ್ಕೆ ನಾನು 1 ಕಪ್ಪು ಬಟಾಣಿನ ಬೇಯಿಸ್ಕೊಂಡಿದ್ದೆ. ಒಂದೇ ವಿಷಿಲ್ ಸಾಕು. ನೀವು ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಬೇಕು, ಇಲ್ಲಾಂದರೆ ಫ್ರೋಝನ್ ಸಿಗುತ್ತಲ್ಲ ಆ ಬಟಾಣಿ ಹಾಕ್ಕೊಬೋದು. ಒಣ ಬಟಾಣಿ ಹಾಕ್ಕೊಬೇಡಿ, ಅದೊಂದು ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ ಗ್ರೇವಿ. ಹಾಗಾಗಿ ಹಸಿ ಬಟಾಣಿನ ಯೂಸ್ ಮಾಡಿ. ಈಗ ಉಪ್ಪು ಸರಿಯಾಗಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಫ್ರೆಶ್ ಅಮೂಲ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಅರ್ಧ ಪ್ಯಾಕೆಟಷ್ಟು ಯೂಸ್ ಮಾಡಿದ್ದೀನಿ. ಇದನ್ನು ಹಾಕ್ಕೊಂಡು ನಾವು ಸ್ವಲ್ಪ ಹೊತ್ತು ಮಾತ್ರ ಕುದಿಸ್ಬೇಕು. ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಹಾಗಾಗಿ ನಾನು ಉಪ್ಪನ್ನು ಆವಾಗಲೇ ಚೆಕ್ ಮಾಡಿಕೊಂಡೆ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಡಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಮೇಥಿ ಮಟರ್ ಮಲಾಯ್ ರೆಡಿಯಾಗಿದೆ. ಇದ್ರ ಜೊತೆ ಜೀರಾ ರೈಸು ತುಂಬ ಚೆನ್ನಾಗಿರುತ್ತೆ. ಸೊ ಕ್ವಿಕ್ ಆ್ಯಂಡ್ ಈಸಿ ಜೀರಾ ರೈಸ್ ಮಾಡ್ಕೊಳ್ಳೋಣ. ಅದಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ, ಕುಕ್ಕರಲ್ಲೇ ಮಾಡ್ಕೊತೀನಿ. 2 ಸ್ಪೂನ್ ಗೀ ಹಾಕ್ಕೊಳ್ಳಿ, ಅಂದರೆ ತುಪ್ಪ. 1 ಹಸಿಮೆಣಸಿನ್ಕಾಯಿ ಮಧ್ಯ ಕಟ್ ಮಾಡಿ ಹಾಕ್ಕೊಳ್ಳಿ. ಗ್ರೇವಿಲೂ ಮೆಣಸಿನ್ಕಾಯಿ ಇರೋದ್ರಿಂದ ಮಕ್ಕಳಿಗೆ ಖಾರ ಆಗ್ಬೋದು, ಹಾಗಾಗಿ ಸುಮ್ಮನೆ ಟೇಸ್ಟ್ಗೆ 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಜೀರಿಗೆ. ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ. ಆವಾಗ ಅನ್ನ ಉದ್ರಾಗಿ ಬರುತ್ತೆ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದು ಸಫಿಷಿಯಂಟಾಗಿ ನಾನು ಆಗಲೇ ಹೇಳ್ದಂಗೆ 4 ಜನ ಊಟ ಮಾಡ್ಬೋದು. ನೀರು ಹಾಕಿದ್ಮೇಲೆ 1 ವಿಷಿಲ್ ಸಾಕು. 2 ವಿಷಿಲ್ ಹಾಕ್ಸಿದ್ರೆ ಸ್ವಲ್ಪ ಅನ್ನ ಮೆತ್ತೆ ಆಗ್ಬೋದು. ಹಾಗಾಗಿ ನಾನು ಯೂಶಲಿ ಬಾತು ಮತ್ತು ಜೀರಾ ರೈಸ್ ಮಾಡಿದ್ರೆ 1 ವಿಷಿಲ್ ಹಾಕಿಸ್ಕೊತೀನಿ. ಉಪ್ಪು ತುಂಬ ಸ್ವಲ್ಪ ಹಾಕಿ, ಟೇಸ್ಟಿಗಷ್ಟೇ. ಯಾಕೆಂದರೆ ಗ್ರೇವಿಲಿ ಆಲ್ರೆಡಿ ಉಪ್ಪಿರೋದ್ರಿಂದ ನೀವು ರೈಸ್ಗೂ ಉಪ್ಪು ಹಾಕ್ಬಿಟ್ರೆ ತುಂಬ ಉಪ್ಪುಪ್ಪಾಗ್ಬಿಡುತ್ತೆ ಆಮೇಲೆ. ಅದಕ್ಕೆ ನಾನು ಸ್ವಲ್ಪ ರುಚಿಗೆ ಅಷ್ಟೇ ಹಾಕಿರೋದು. ನೋಡಿ, ಅನ್ನ ಉದ್ರಾಗಿದೆ. ವಿಷಲ್ನ ಯಾವಾಗಲೂ ಆರದ ಮೇಲೆ ತೆಗಿಬೇಕು. ನೀವು ಬಿಸಿಲೇ ತೆಗೆದ್ಬಿಟ್ರೆ ಅನ್ನ ಈ ಥರ ಮಿಕ್ಸ್ ಮಾಡಿದಾಗ ಮುದ್ದೆ ಆಗಿಬಿಡುತ್ತೆ.
ಸೊ ಇವಾಗ ಜೀರಾ ರೈಸು ರೆಡಿ ಆಯಿತು, ಮೇಥಿ ಮಲೈ ಮಟರು ರೆಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ಪು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋದು. ನಾನಿಲ್ಲಿ 200 ಗ್ರಾಮ್ಸ್ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಪನ್ನೀರ್ ತೊಗೊಬೋದು. ಅದನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಬೇಕು. ಪನ್ನೀರನ್ನ ತುಂಬ ಸಣ್ಣ ಸ್ಲೈಸಾಗಿ ಕಟ್ ಮಾಡ್ಕೊಬೇಕು, ಇಲ್ಲ ಅಂತ ಅಂದರೆ ಅದು ಬೆಂಡಾಗಿರುತ್ತಲ್ಲ, ಮಸಾಲೆ ಇಡಿಸೋದಿಲ್ಲ, ಟೇಸ್ಟು ಕೂಡ ಚೆನ್ನಾಗಿ ಸಿಗಲ್ಲ. ಹಾಗಾಗಿ ನಾನು ಒಂದು ಪನ್ನೀರನ್ನ ನೋಡಿ ಈ ಥರ 4 ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ 4 ಸ್ಲೈಸ್ ಕಟ್ ಆದಮೇಲೆ ನಾನು ಈ ಥರ ಮಧ್ಯನೂ ಕಟ್ ಹಾಕ್ಕೋತಾ ಇದ್ದೀನಿ. ಸೊ ದಟ್ ನಾನು ಫ್ರೈ ಮಾಡಿದಾಗ ಮಸಾಲೆ ಒಳಗಡೆನೂ ಹೋದರೆ ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ, ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ತುಂಬ ಬಿಸಿ ಮಾಡಬಾರ್ದು, ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಅದಕ್ಕೆ ಒಂದು 1/4 ಸ್ಪೂನು ಉಪ್ಪು, ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು, ಇದನ್ನು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೇಳಿದ್ದೀನಿ, ತುಂಬ ಫ್ಲೇಮು ಜಾಸ್ತಿ ಇಟ್ಕೊಬೇಡಿ, ಲೋ ಫ್ಲೇಮಲ್ಲೇ ಮಾಡಬೇಕು, ಇಲ್ಲ ಅಂತ ಅಂದರೆ ಚಿಲ್ಲಿ ಪೌಡ್ರು ಹಾಕ್ತಿದ್ದಂಗೆ ಸೀದೋಗ್ಬಿಡುತ್ತೆ. ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಹಾಕ್ಕೊಂಡು 2 ಸೈಡು ಫ್ರೈ ಮಾಡ್ಕೋಬೇಕು. ಒಂದು ಸಾರಿ ಈ ಥರ ಪನ್ನೀರ್ ಫ್ರೈನ ಟ್ರೈ ಮಾಡಿ. ರಿಚ್ ಇನ್ ಪ್ರೋಟೀನ್, ಮಕ್ಕಳಿಗೆ ತುಂಬ ಹೆಲ್ದಿ. ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಹಾಲು ಜೊತೆ ಇದನ್ನು ಕೊಟ್ಟರೆ ತುಂಬ ಟೇಸ್ಟಾಗೂ ಇರುತ್ತೆ, ಮಕ್ಕಳು ಎಂಜಾಯ್ ಕೂಡ ಮಾಡ್ತಾರೆ. ಮೇಥಿ ಮಲೈ ಮಟರ್ ರೆಡಿ ಆಯಿತು, ಜೀರಾ ರೈಸು ರೆಡಿ ಆಯಿತು, ಪನ್ನೀರ್ ಫ್ರೈ ಕೂಡ ರೆಡಿ ಆಯಿತು. ಬನ್ನಿ ಇವಾಗ ಪ್ಲೇಟ್ನ ಸೆಟ್ ಮಾಡೋಣ. ಪ್ಲೇಟ್ನ ಹೇಗೆ ಸೆಟ್ ಮಾಡಬೇಕು ಇದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮಕ್ಕಳಿಗೆ ಈ ಥರ ಫ್ಯಾನ್ಸಿ ಫುಡ್ನ ಫ್ಯಾನ್ಸಿಯಾಗಿ ಕೊಡಬೇಕು, ಆವಾಗ ಮಕ್ಕಳು ಅದನ್ನು ತುಂಬ ಎಂಜಾಯ್ ಮಾಡಿಕೊಂಡು ಹೊಟ್ಟೆ ತುಂಬ ತಿಂತಾರೆ.
ಫ್ರೆಂಡ್ಸ್, ಮೀತಿ ಮಟರ್ ಮಲಾಯಿ ರೆಡಿ ಇದೆ. ಫ್ರೆಂಡ್ಸ್, ಟೇಸ್ಟ್ ತುಂಬ ಚೆನ್ನಾಗಾಗಿತ್ತು. ಮನೋಜ್ಞ ತುಂಬ ಚೆನ್ನಾಗಾಗಿದೆ ಅಮ್ಮ ಅಂತ ತುಂಬ ಖುಷಿಯಾಗಿ ತಿಂದ್ಲು. ಸೊ ನೀವು ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್.